ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಕುಕ್ಕರ್ ಇಕ್ಕಿದ್ದೀನಿ ರೈಸ್ ಬಾತ್ ಮಾಡೋಣ ಅಂತ. ನೋಡಿ, ಈ ಥರ ಈರುಳ್ಳಿ ಚಾಪ್ ಮಾಡೋದಿರುತ್ತಲ್ಲ ಅದು ನಾವು ತರಿಸಿದ್ದು. ನೋಡಿ, ತುಂಬ ಸಿಂಪಲಾಗಿ ಟಕ್ ಟಕ್ ಅಂತ ಬೇಗ ಟೈಮ್ ಇಲ್ಲ ಅಂತ ಅಂದಾಗ ಈ ಥರ ಆಗುತ್ತೆ ಚೆನ್ನಾಗಿ. ನೋಡಿ, ಈರುಳ್ಳಿ ಹಾಕಿ ತೋರಿಸ್ತೀವಿ ಯಾವ ಥರ ಮಾಡೋದು ಏನು ಅಂತ. ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಟೈಮ್ ಇಲ್ಲಪ್ಪ ಅಂದಾಗ ಬೇಗ ಬೆಳಗ್ಗೆ ಟೈಮು ಹುಡುಗರು ಸ್ಕೂಲಿಗೆ ಬೇಗ ಟೈಮ್ ಆಯ್ತಲ್ಲ, ಅವಾಗ ಈರುಳ್ಳಿ ಟೊಮೊಟೊ ಎಲ್ಲ 5 ನಿಮಿಷಕ್ಕಾಗುತ್ತೆ. ಇದು ಎಷ್ಟು 299 ರೂಪಾಯಿ. ಈ ಥರ ದಾರ ಹೊಡೆದ್ಬಿಟ್ಟು ನೋಡಿ ಇಷ್ಟಪ್ಪ ಅಂತ 5 ನಿಮಿಷಕ್ಕೆ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಇಲ್ಲಿ ನೋಡಿ ಕುಕ್ಕರ್ಗೆ ನಾನು ಎಣ್ಣೆ ಹಾಕೋಣ. ಈರುಳ್ಳಿ ತುಂಬ ಚೆನ್ನಾಗಿ ಕಟ್ಟಾಗುತ್ತೆ. ನಾವು ಜಾಸ್ತಿ ಇದು ಮಾಡಿ ಎಳೆದು ಅಂದರೆ ಜಾಸ್ತಿ ನುಣ್ಣಗಾಗ್ಬಿಡುತ್ತೆ. ಟೈಮ್ ಇಲ್ಲ, ಬೇಗ ಸ್ಕೂಲ್ ಹುಡುಗರಿಗೆಲ್ಲ ಟೈಮ್ ಆಯ್ತಪ್ಪ ಅಂದಾಗ ಈ ಥರ ನೀವು ತಂದಿಕ್ಕೊಂಡ್ರೆ ನೀವು ಈ ಥರ ಮಾಡ್ಕೊಬೋದು. ನೋಡಿ, ಈಗ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು 5-6 ಒಣಮೆಣ್ಸಿಕಾಯಿ ಹಾಕಿದ್ದೀನಿ. ಕರಿಬೇವು ಸ್ವಲ್ಪ. ನೀವು ಹಸಿದಿತ್ತು ಅಂದರೆ ಹಸಿದು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಇರುತ್ತೆ. ಬೇಗ ತಿಂಡಿ ಮಾಡ್ಕೊಳಕ್ಕೆ ಬೇಗ ಹುಡುಗಿ ತಿಂಡಿ ಟೈಮ್ ಆಗ್ತಕ್ಕಂದಾಗ ಈ ಥರ ಮಾಡ್ಕೊಳ್ತೀನಿ. ಇಲ್ಲಿ 14 ಕಡ್ಲೆಬೀಜ ಈ ಥರ. ನೋಡಿ, ಈರುಳ್ಳಿ ಕಟ್ ಮಾಡಿದ್ವಿ, ಈ ಥರ ಕಟ್ಟಾಗಿದೆ. ತುಂಬ ಚಿಕ್ಕದಾಗಿ ಆಗುತ್ತೆ. ಜಾಸ್ತಿ ನೀವು ಇದು ಮಾಡಿದರೆ ತುಂಬ ಚಿಕ್ಕದಾಗೂ ಆಗುತ್ತೆ. ಇದು ಟೊಮೆಟೊ ಕಟ್ ಮಾಡಿದ್ರೆ ತೋರಿಸ್ತೀನಿ. ನೋಡಿ, ಈಗ ಎಣ್ಣೆ ಮತ್ತು ಸ್ವಲ್ಪ ಕಡಲೆಬೀಜ, ಒಣಮೆಣ್ಸಿಕಾಯಿ ಹಾಕಿದ್ದೀವಿ. ಈಗ ಈರುಳ್ಳಿ ಹಾಕೋಣ ನಾವು. ಬೆಳಗ್ಗೆ ಟೈಮ್ ತಿಂಡಿಗೆ ಮಕ್ಕಳಿಗೆ ಸ್ಕೂಲಿಗೆ ಏನಪ್ಪ ಮಾಡೋದು ಅಂತ ಇದು ಮಾಡಿದಾಗ ತುಂಬ ಸಿಂಪಲ್ಲಾಗಿ ಈ ಥರ ರೈಸ್ ಬಾತ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಇದಕ್ಕೆ ಇದು ಚಾಪ್ ಮಾಡೋದಕ್ಕೂ ಮೊದಲು ಈ ಥರ ಅರ್ಧ ಈರುಳ್ಳಿ ಆಗಲಿ ಅಥವಾ ಟೊಮೆಟೊ ಆಗಲಿ ಈ ಥರ ಕಟ್ ಮಾಡ್ಕೊಂಡು ಚಾಪ್ ಮಾಡಿದರೆ ಬೇಗ ನುಣ್ಣಗಾಗಿ ಬರುತ್ತೆ. ಅಥವಾ ನಾವು ಹುಣ್ಣುಂಡೆನೇ ಮಾಡ್ತೀವಿ ಹಾಕ್ತೀವಿ ಅಂದರೆ ಹಂಗೆ ಬರೋಲ್ಲ. ಇದು ಯಾಕೆಂದರೆ ಈಗ ಚಿಕ್ಕದಿರುತ್ತಲ್ಲ ಮಾಡೋದು, ಅದಕ್ಕೋಸ್ಕರ. ನೋಡಿ, ಟೊಮೆಟೊ ಚಾಪ್ ಮಾಡಿ ತೋರಿಸ್ತೀವಿ. ನೋಡಿ, ಈಗ ಸಂಜೆ ಆಗಿದೆ, 7 ಗಂಟೆ ಆಗಿದೆ. ನಾವೀಗ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ದೇವ್ರದ್ದು ದೀಪ ಹಚ್ಚಿ ಎಲ್ಲ ಮಾಡಿದ್ದೀವಿ. ಈ ಥರ ಈ ಥರ ಸೀರಿಯಲ್ ಹಾಕಿದ್ದೀವಿ ನಾವು ದೇವ್ರ ಮನೆಯಲ್ಲಿದ್ದು. ನೋಡಿ, ಈಗ ನಾವು ಈರುಳ್ಳಿ ಹಾಕಿವಿ. ಈ ಈರುಳ್ಳಿ ಚಾಪ್ ಮಾಡೋದಂತೂ ತುಂಬ ಚೆನ್ನಾಗಿದೆ. ಬೇಗ 5 ನಿಮಿಷಕ್ಕೆ ಈರುಳ್ಳಿ ಆಗುತ್ತೆ ಕಟ್ ಮಾಡೋಕ್ಕೆ. ಈ ಥರ ಈರುಳ್ಳಿ ಹಾಕಿದ್ದೀವಿ. ಒಂದು 2 ನಿಮಿಷ ಇದು ಈರುಳ್ಳಿ ಫ್ರೈ ಆಗಲಿ. ಚಾಪ್ ಮಾಡೋದ್ರಲ್ಲಿ ತುಂಬ ಬೇಗ ಆಗುತ್ತೆ. ನೋಡಿ, ಈ ಕಡೆ ನಾನು ಹಾಲು ಕಾಯಿಸಿ ಇಟ್ಟಿದ್ದೀನಿ. ಸಂಜೆ ಟೀ ಕುಡಿದ್ವಲ್ಲ, ಆವಾಗ ಹಾಲು ಕಾಯಿಸಿ ಇಕ್ಕಿರೋದು ಇದು. ನಾವು ನಿನ್ನೆ ತಾನೇ ಹೊಸದಾಗಿ ಬಂದಿರೋದು ಮನೆಗೆ. ನಿನ್ನೆ ಹಾಲಿಸ್ತಿದ್ವಿ ಮನೆಗೆ, ನಿನ್ನೆ ತಾನೇ ಬಂದಿರೋದು. ನೋಡಿ, ಈ ಥರ ನಾನಿಲ್ಲಿ ಇಲ್ಲೊಂದು ಶಿಲ್ಪ್ ಕಲ್ಲಿದೆ, ಈ ಥರ ಸುಮ್ಮನೆ ಹಿಂಗೆ ಇಕ್ಕಿನಿ. ಜೋಡಿಸಿಲ್ಲ ನಾವು, ನಿನ್ನೆ ತಾನೇ ಮನೆ ಸುತ್ತಿರೋದ್ರಿಂದ ನಾನೇನು ಜೋಡಿಸಿಲ್ಲ. ಈ ಥರ ಶೋಕೇಸ್ ಥರ ಇದೆ. ಇಲ್ಲಿ ಗಿಡಗಳು ಅದು ಇದು ಬಿಟ್ಟಿದ್ದೀನಿ. ಎಲ್ಲ ಬೇಕು ನಿಮಗೆ ವಿಡಿಯೋ ಪೂರ್ತಿ ಮನೇದು ಹಾಕಿ ಅಂದರೆ ನೀವು ಕಮೆಂಟಲ್ಲಿ ಹಾಕಿ, ನಾನು ಬೇಕಾದ್ರೆ ಪೂರ್ತಿ ಮನೆಯದು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಇದು ಟೊಮಾಟೊ ಇದರಲ್ಲಿ ಮಾಡಿಬಿಟ್ಟು ಅದಕ್ಕೂ ಚಿಕ್ಕದಾಗಿ ಇಷ್ಟು ಚಿಕ್ಕದಾಗಿ ಬಂದಿದೆ. ನಾವು ಕೈಯಲ್ಕಾದರೂ ಇಷ್ಟು ಕಟ್ಟಾಗಿ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ. ನೋಡಿ, ಈ ಥರ 2 ಲೋಟ ಅಕ್ಕಿ ತೊಳೆದಿಟ್ಟಿನಿ ನಾನು. ನೋಡಿ, ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಿಮಗೂ ಬೆಳಗ್ಗೆ ತಿಂಡಿ ಮಾಡಬೇಕಪ್ಪ ಸ್ಕೂಲಿಗೆ ಹುಡುಗರು ಟೈಮ್ ಆಯ್ತು ಅಂದಾಗ ಈ ಥರ ಕುಕ್ಕರಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಅರಿಶಿನ ಒಂದು 6 ಒಣಮೆಣ್ಸಿಕಾಯಿ ಹಾಕಿವಿ ನಾವು. ನೀವು ಬೇಕು ಅಂದ್ರೆ ಹಸಿಮೆಣ್ಸಿಕಾಯಿ ಹಾಕಿಡ್ರಿ. ಹಾಗೆ ಒಂದು 3 ಸ್ಪೂನ್ ಇದು ಖಾರದ ಪುಡಿ, ಇದು ಸ್ವಲ್ಪ 1-2 ಸ್ಪೂನ್ ಇದು ಸಾಂಬಾರು ಪುಡಿ ಪೌಡ್ರು. ಬೇರೆ ಥರ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಸಾಂಬಾರು ಪುಡಿ ಹಾಕಿ ಟೇಸ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಒಂದು ಸಲ ಮಾಡಿದ್ದು ತುಂಬ ಟೇಸ್ಟ್ ಬಂದಿತ್ತು, ಅದಕ್ಕೋಸ್ಕರ. ನೋಡಿ, ಈ ಥರ ಮಸಾಲೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊಜ್ಜು ಥರ. ನೋಡಿ, ಈ ಥರ ರೆಡಿಯಾಗಿದೆ. ಈಗ ನಾನು ಮಸಾಲೆ ತೋರಿಸಿನಲ್ಲ, ಆಮೇಲೆ ನೀರು ಹಾಕ್ಬಿಟ್ಟು ಇದು 2 ಲೋಟ ಅಕ್ಕಿ ತೊಳೆದಿದ್ದೆ, 4 ಲೋಟ ನೀರು ಹಾಕಿನಿ. ಮತ್ತು ನಿಮಗೆ ಈಗ ನೋಡ್ಕೊಳ್ರಿ, ಖಾರ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ರಿ ಇನ್ನು ಸ್ವಲ್ಪ. ಇದು 2 ವಿಷಲ್ಲು ಅಥವಾ 3 ವಿಷಲ್ಲು ಹಾಕಿ ಕೂಗ್ಸಿದ್ರೆ ಆಯಿತು ಫ್ರೆಂಡ್ಸ್. ಇವತ್ತಿನ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸಪೋರ್ಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇದೊಂದು 3 ವಿಷಲ್ ಕುಗ್ಸಿದ್ರೆ ರೆಡಿ ಆಯಿತು ನಮ್ಮದು ರೈಸ್ ಬಾತ್. ತುಂಬ ಟೇಸ್ಟ್ ಇರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ, ಇಷ್ಟೇ ಇವತ್ತಿನ ವಿಡಿಯೋ.